ಹೆಣ್ಮಕ್ಳೆ ಪಾಪ ಹೆಣ್ಮಕ್ಳು ಅಡಿಗೆ ಮಾಡಿ ಮಾಡಿ ಎಲ್ಲ ಕೆಲ್ಸಗಳು ಮಾಡಿ ನಿಮ್ಮ ಸೇವೆ ಮಾಡಿ ಸಾಕಾಗೋಗಿರ್ತಾರೆ. ಅಡಿಗೆ ಮಾಡೋದು ನೀವಾದ್ರು ಅಡಿಗೆ ತಂದಾಕೋದು ಇಲ್ಲ, ಈಕ್ವಾಲಿಟಿ ತುಂಬಾ ಇದೆ ಭರತ್. ನಾವು ಹೆಣ್ಮಕ್ಳು ಕೂಡ ಕಮ್ಮಿ ಇಲ್ಲ, ಕೆಲಸ ಮಾಡ್ತೀವಿ ಖಂಡಿತ. ಸೊ ಹೆಣ್ಮಕ್ಳು ಗಂಡ್ಮಕ್ಳು ಡಿಫ್ರೆನ್ಸಿಯೇಷನ್ ಅಂತೂ ಖಂಡಿತ ಬೇಡ, ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ಸೇರಿದೀವಿ. ಸೊ ಹೆಣ್ಮಕ್ಳು ಗಂಡ್ಮಕ್ಳು ಡಿಫ್ರೆನ್ಸಿಯೇಷನ್ ಇಲ್ದೆ ಒಂದ್ ಚಪಾತಿ ತೆಗ್ಬಿಡಿ ಎಲ್ಲ ಸಾಕು. ಇಲ್ಲ, ಬಟ್ ಸ್ಟಿಲ್ ಯಾವತ್ತಿದ್ರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಗಂಡ್ಮಕ್ಳೇ ರಾಂಗು. ಗಂಡ್ಮಕ್ಳು ತಲೆ ಕೆಟ್ಟರೆ ರಾಂಗು ಗುರು, ಇಲ್ಲ ಪರ್ಫೆಕ್ಟ್. ಆಕ್ಚುಲಿ ನಮ್ಮ ಸಿನಿಮಾ ಕರ್ನಾಟಕ ನಡೆಯಲು ಒಂದು ಡೈಲಾಗ್ ಇದೆ, ಫ್ರೀ ಬಸ್ಸಲ್ಲಿ ಓಡಾಡೋ ನಿಮ್ಗೆ ಇಷ್ಟ ಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ಸರ್ಕಾರಕ್ಕೆ ರೆವಿನ್ಯೂ ಕಟ್ಟು ಗೌರ್ಮೆಂಟ್ ನಡೆಸೋ ಗಂಡಸರು ನಮಗಿನ್ನ ಎಷ್ಟಿಲ್ಲ ಅಂತ ಟ್ರೈಲರ್ ಐತೆ ಡೈಲಾಗ್. ನೀವು ಗಂಡ್ಮಕ್ಳು ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ಹೋಗ್ಬಾ ಅಂತ ಕಳ್ಸಲ್ಲ ಅಂತ ಗವರ್ನಮೆಂಟ್ ಆ ಸ್ಕೀಮ್ ತಂದಿರೋದು, ಕರೆಕ್ಟಾ? ಗವರ್ಮೆಂಟ್ ಕಿತ್ಕೊಂಡು ಸರ್ಕಾರ ಹೆಣ್ಣೈಕ್ಳಿಗೆ ಬಿಟ್ಟಿರೋದು, ಆ ಬಸ್ಸಲ್ಲಿ ಬಿಟ್ಟರೆ ಬಣ್ಣೈಕ್ಳಿ ಇದೆಲ್ಲ ಬಂದಿರೋದು ಅಂತ ನಾನು ಹೇಳ್ತಾ ಇರೋದು. ಯಾವುದೇ ಸರ್ಕಾರ ಕೊಟ್ಟಿದ್ರು ನಮ್ ಸಿಎಂ ಹೆಣ್ಮಕ್ಳು ಕೊಟ್ಟಿಲ್ಲ, ಎಲ್ಲ ಹೆಣ್ಮಕ್ಳು ಕೊಟ್ಟಿರೋದಮ್ಮ. ಅದು ಯಾಕೆ ಅಂತ ಹೇಳೋಣ, ರೀಸನ್ ಹೇಳೋಣ. ಯಾಕೆ ಗೊತ್ತಾ, ಆ ದುಡ್ಡು ಕೂಡ ಹೆಣ್ಮಕ್ಳು ಉಳಿಸಿ ಮನೆಯವ್ರಿಗೋಸ್ಕರ ಖರ್ಚು ಮಾಡ್ತಾರೆ, ಅದಕ್ಕೆ. ಕರೆಕ್ಟ್. ಅಂಡ್ ಎಸ್, ಒಂದು ರಿಕ್ವೆಸ್ಟ್, ನೀವೆಲ್ಲ ಇಲ್ಲೋ ನಾವು ಇಷ್ಟೊಂದು ಅರಟೆ ಹೊಡಿತಾ ಇದೀವಿ, ಇಷ್ಟೊಂದು ಮಾತಾಡ್ತಿದೀವಿ, ಗಂಡು ಹೆಣ್ಣು ಅನ್ನೋ ಕಾಂಪಿಟೇಷನ್ ನಡೆಸ್ತಾ ಇದೀವಿ. ಅದು ನೀವೆಲ್ಲ ಈ ರೀತಿ ನಿಂತ್ಕೊಂಡಿರೋದು ನೋಡಿದ್ರೆ ಖಂಡಿತವಾಗ್ಲೂ ನಮ್ಗೊಂದು ಸ್ವಲ್ಪ ಸಂಕಟ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಸೀಟ್ಗಳು ನಿಮ್ಗೋಸ್ಕರ ಖಾಲಿ ಇದೆ, ದಯವಿಟ್ಟು ಕೂತ್ಕೊಳ್ಳಿ ಅನ್ನೋ ಒಂದು ರಿಕ್ವೆಸ್ಟ್ ಅನ್ನ ಕೊಡ್ತಾ ಇದೀವಿ. ಅಂಡ್ ಈಗ ತಡ ಮಾಡದೆ ಟ್ರೈಲರ್ ನೋಡ್ಕೊಂಡು ಬಂದ್ಬಿಡೋಣ. ಫಸ್ಟ್ ನೈಟ್ ವಿತ್ ದೇವ ನೋಡಪ್ಪ, ಕರ್ನಾಟಕದಳಿಯ ನಾನು ಡೈರೆಕ್ಷನ್ ಮಾಡಿರೋದು. ಫಸ್ಟ್ ನೈಟ್ ವಿತ್ ದೇವಲ್ ಬರೀ ನಾನು ಆಕ್ಟ್ರು, ಅಲ್ಲಿ ಏನೇ ಇದ್ದು ಡೈರೆಕ್ಟ್ ಏನು ಹೇಳ್ತಿರ್ತಾರೆ ಅದು ಮಾಡಿರ್ತೀನಿ. ಚಿಕ್ಕ ಹುಡುಗ ನಾನು, ಪುಟ್ಟ ಮಗ, ಬೈದ್ರೆ ಬೈಸ್ಕೊತೀನಿ, ಹೊಡೆದ್ರೆ ಡೈರೆಕ್ಟ್ ಏನು ಹೇಳೋರು ಅದು ಮಾಡಿರ್ತೀನಿ. ನೀವು ಅದನ್ನ ನೋಡ್ಕೊಂಡು ಆಶೀರ್ವಾದ ಮಾಡಿ. ನಾನು ಬರೀ ನಟ ಅಷ್ಟೇ, ಡೈರೆಕ್ಟ್ ಹೇಳಿರೋದನ್ನೇ ನಟ ಕೇಳಬೇಕು. ಇದು ಅಣ್ಣವ್ರ ಕಾಲದಿಂದ ನಡ್ಕೊಂಬಂದೈತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.